ಇವತ್ತು ಬೆಳಿಗ್ಗೆ ಮೆಸ್ಕಾಂನ ಮುಂದೆ ಬಿಜೆಪಿ ವತಿಯಿಂದ ನಮ್ಮ ಸ್ಥಳೀಯ ಶಾಸಕರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ವಿದ್ಯುತ್ ದರದಲ್ಲಿ ಅಥವಾ ಬಳಕೆದಾರರ ವಿದ್ಯುತ್ ಬಿಲ್ಲಿನಲ್ಲಿ ಜಾಸ್ತಿಯಾಗಿದೆ ಎಂಬ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಸ್ಪಷ್ಟೀಕರಣ ಕೂಡ ತಮಗೆ ಕೊಡಬೇಕು, ಜನರಿಗೆ ತಪ್ಪು ಮಾಹಿತಿ ಹೋಗ್ತಾ ಇದೆ. ಬಿಜೆಪಿಯವರು ಇದ್ದ ವಿಚಾರವನ್ನು ಜನರ ಮುಂದೆ ಯಾವಾಗಲೂ ಇಡುವುದಿಲ್ಲ. ಬಿಜೆಪಿಯವರು ಅವರು ಮಾಡಿರುವ ತಪ್ಪನ್ನು ಬೇರೆಯವರ ಮೇಲೆ ಗೂಬೆ ಕೂರಿಸಿ ಸರ್ಕಾರಕ್ಕೆ ಕೆಟ್ಟ ಮಾತು ಬರುವಂತೆ ಮಾಡುವಂಥ ಒಂದು ಪ್ರತೀತಿ ಬಿಜೆಪಿಯದ್ದು ಆಗಿದೆ. ಇದು ಕೂಡ ಅದೇ ರೀತಿ ಆಗಿದೆ. ಮೊದಲನೇದಾಗಿ ನಾವು ತಮ್ಮ ಗಮನಕ್ಕೆ ತರುವುದೇನೆಂದರೆ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿರುವ ಪ್ರಕಾರ ಎಲೆಕ್ಟ್ರಿಸಿಟಿ ಟ್ಯಾರಿಫನ್ನು ನಿಗದಿ ಮಾಡಿಸುವಂಥ ಅಧಿಕಾರ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಗೆ ಇದೆ ಹೊರತು KERCಗೆ ಇದೆ ಹೊರತು ಸರ್ಕಾರಕ್ಕೆ ಈ ಅಧಿಕಾರ ಇರುವುದಿಲ್ಲ. ಇದು ಸ್ಪಷ್ಟ. KERC ಒಂದು ಕ್ವಾಸಿ ಜುಡಿಷಿಯಲ್ ಬಾಡಿ. ಇದರಲ್ಲಿ 3 ಮಂದಿ ಸದಸ್ಯರು ಇರ್ತಾರೆ. ಲೀಗಲ್ ಸದಸ್ಯರು ಇರ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಸದಸ್ಯರು ಇರ್ತಾರೆ, ತಾಂತ್ರಿಕ ಸದಸ್ಯರು ಇರ್ತಾರೆ. ಈ ಬಾಡಿ ವಿಚಾರಗಳನ್ನು ತಿಳ್ಕೊಂಡು ಆದೇಶವನ್ನು ಮಾಡಿ ಅದರಂತೆ KPTCL ಅಥವಾ ಎಸ್ಕಾಮ್ಸ್ಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಹೆಚ್ಚು ಕಡಿಮೆ 39,000 ಸಿಬ್ಬಂದಿಗಳು KPTCLನಲ್ಲಿ ಮತ್ತು ಅವರ ತೀರಿ ಹೋದವರ ಅವರ ಕುಟುಂಬದವರು ಪೆನ್ಷನ್ ಮತ್ತು ಗ್ರ್ಯಾಚ್ಯುಟಿಗೆ ಅರ್ಹರಾಗಿ ಕೋಟ್ಯಾಂತರ ರೂಪಾಯಿಯನ್ನು ಈ ಮೂಲಕ ಇದಕ್ಕೆ ಕೊಡುವಂಥ ವ್ಯವಸ್ಥೆ ಈಗಾಗಲೇ ಜಾರಿಯಲ್ಲಿದೆ. ಇದಕ್ಕೋಸ್ಕರ ಪೆನ್ಷನ್ ಆ್ಯಂಡ್ ಗ್ರ್ಯಾಚ್ಯುಟಿ ಟ್ರಸ್ಟ್ ಅಂತ ಒಂದು ಕ್ರಿಯೇಟ್ ಮಾಡಿದೆ ಸರ್ಕಾರ. ಏನು ಹಣ ಹಿಂದಿನಿಂದಲೂ ವಸೂಲು ಮಾಡಿದ್ದೋ ಸರ್ಕಾರ ಅದರಲ್ಲಿ ಆ ಟ್ರಸ್ಟ್ನಲ್ಲಿ ಸರ್ಕಾರ ಜಮಾ ಮಾಡ್ತಿತ್ತು. 2021ರವರೆಗೆ ಸರ್ಕಾರ 2021ರವರೆಗೆ ಅಂದರೆ 2018ರವರೆಗೆ ಕಾಂಗ್ರೆಸ್ ಸರ್ಕಾರ ಇತ್ತು. ಅದರ ನಂತರ BJP ಸರ್ಕಾರ ಬಂತು. 2021ರವರೆಗೆ ಸರ್ಕಾರ ಸುಮಾರು 12,700 ಕೋಟಿಯನ್ನು ಈ ಟ್ರಸ್ಟ್ಗೆ ಜಮಾ ಮಾಡಿದೆ, ಸರ್ಕಾರ ಜಮಾ ಮಾಡಿದೆ. ಆದರೆ ಇಲ್ಲಿ ಇರುವುದು ವಿಚಾರವನ್ನು ತಾವು ಸ್ಪಷ್ಟವಾಗಿ ಗಮನದಲ್ಲಿಡಬೇಕು. 2022ರಲ್ಲಿ ಅಂದಿನ BJP ಸರ್ಕಾರ ಈ ಹಣವನ್ನು ಸರ್ಕಾರ ಕೊಡಲಿಕ್ಕೆ ಆಗುವುದಿಲ್ಲ, ಬಳಕೆದಾರರಿಂದಲೇ ಇದನ್ನು ಕಲೆಕ್ಟ್ ಮಾಡಬೇಕು ಅಂತ ಸರ್ಕಾರಿ ಆದೇಶವನ್ನು ಮಾಡಿತು.